ನೇತ್ರ ನೀನನ್ನ ಮಾತಾಡ್ಸೋಕ್ ಬರದೆ ಜಗಳ ಮಾಡಕ ಮತ್ತೆ ನಿನ್ನಂತವನ್ನ ಪ್ರೀತಿಸಿದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? ಹೋಗಿ ಹೋಗಿ ನಾನ್ ನಿನ್ನ ಪ್ರೀತಿಸಿದ್ಮೇಲೆ ನನಗ್ ಬುದ್ಧಿ ಇಲ್ಲ. ನೇತ್ರ ಸ್ಟಾಪ್ ಇಟ್. ನಾನು ಸಾಯೋವರೆಗೂ ಇದೇ ತರ ಮಾತು ಹೇಳಿ ಹೇಳಿ ನನ್ನ ಚುಚ್ಚುತ್ತಾನೆ ಇರು. ಬಜರಂಗಿ, ದತ್ತನ್ ಕಳ್ಕೊಳ್ಳೋ ಭಯದಲ್ಲಿ ನೀವು ನನ್ನ ಕಳ್ಕೋಬೇಕಾಗತ್ತೆ. ದೃಷ್ಟಿ ಬೊಟ್ಟು ಏನ್ ಕಿಶೋರಣ್ಣ ಬರಕ್ ಹೇಳಿದ್ರಿ? ದೃಷ್ಟಿ, ಇತ್ತೀಚೆಗೆ ನಮ್ಮನೇಲಿ ನಡೆದ ಎಲ್ಲ ಅನಾಹುತಗಳ ಹಿಂದೆ ಶರಾವತಿ ಕೈವಾಡ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನಿಮ್ಗೂ ಅನುಮಾನ ಇದೆಯಾ? ಹೌದು, ಅವತ್ತಿದೆಲ್ಲ ಆಗೋ ದಿನ ಅವಳು ಕೆಂಪು ಸೀರೆ ಉಟ್ಟಿದ್ಲು. ಅವಳು ಯಾರಿಗಾದ್ರೂ ಕೆಟ್ಟದ್ ಮಾಡೋದಕ್ಕೆ ಹೋದಾಗ್ಲೇ ಈ ಕೆಂಪು ಸೀರೆ ಉಡೋದು. ನಾನ್ ಕೇಳಿದ್ದಕ್ಕೆ ಮಾರ್ಮಿಕವಾಗಿ ಉತ್ತರ ಕೊಟ್ಲು. ಈ ಅನುಭವ ನನಗೂ ಆಗಿದೆ ಕಿಶೋರಣ್ಣ. ಅವತ್ ನಾನು ನನ್ನ ಗಂಡ ಪಾರ್ಟಿಗೆ ಹೋದಾಗ ಶರಾವತಿ ಚಿಕ್ಕಮ್ಮವ್ರು ಬಂದು ಎಡವ್ತಾ ಇದೆಯಾ ಹುಷಾರು ಅಂತ ಹೇಳಿದ್ರು. ಆಮೇಲೆ ಮನೆಗೆ ಬಂದ್ಮೇಲೆ ಅವ್ರು ಅದೇ ಹೇಳಿದ್ರು. ಛೇ, ಅವಳಷ್ಟು ಹಿಂಟ್ ಕೊಟ್ರು ನಾವ್ ಯಾ ಮಾಡಿದ್ವಿ ಅಂತ ನಿನ್ಗೆ ಅನ್ಸ್ತಿಲ್ವಾ? ಏನ್ ಮಾಡೋದು ಕಿಶೋರಣ್ಣ, ನಮ್ಮ ಅಕ್ಕನ ಆ ಸ್ಥಿತಿಲಿ ನೋಡಿದ್ಮೇಲೆ ನನ್ನ ತಲೆ ಕೆಲಸ ಮಾಡೋದೇ ನಿಲ್ಲಿಸ್ತು. ಅವಳನ್ನ ಕಾಪಾಡ್ಬೇಕು ಅನ್ನೋದನ್ನ ಬಿಟ್ಟು ನನ್ನ ತಲೆಗೆ ಬೇರೆ ಏನೂ ಬಂದಿಲ್ಲ. ಆದ್ರೆ ಈ ಶರಾವತಿ ಇಷ್ಟಕ್ಕೆ ಸುಮ್ಮನಾಗೋ ಹಾಗೆ ನನಗೆ ಕಾಣಿಸ್ತಿಲ್ಲ. ಏಟು ತಿಂದ ಹಾವನಾಗೆ ಬುಸ್ ಕೊಡ್ತಿದ್ದಾಳೆ, ಕಚ್ಚದೆ ಬಿಡಲ್ಲ. ಏನ್ ಹೇಳ್ತಿದ್ದೀರಾ ಕಿಶೋರಣ್ಣ? ದತ್ತ ನಿನ್ನನ್ನು ಒಪ್ಕೊಂಡು ಮನೆ ಕರ್ಕೊಂಡು ಬಂದ್ಮೇಲೆ ತುಂಬಾ ಸಿಟ್ಟಲ್ಲಿದ್ದಾಳೆ. ತಾನು ಸೋತೆ ಅನ್ನೋ ತರ ಆಡ್ತಿದ್ಲು. ಆದ್ರೆ 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 ಏನಣ್ಣ? ಈ ಸಲ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನಗನ್ಸ್ತಾ ಇದೆ ದೃಷ್ಟಿ. ನಾನ್ ಕೇಳಿದ್ದಕ್ಕೆ ಕಾದ್ ನೋಡು, ನಿನಗೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿದ್ಲು. ಛೇ, ಇವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಏನೋ. ಅವಳಂತೂ ಸಾಯೋವರೆಗೂ ಬದಲಾಗಲ್ಲ. ನನಗೆ ಏನಾಗುತ್ತೋ ಏನೋ ಅಂತ ಆತಂಕ ಶುರುವಾಗಿದೆ ದೃಷ್ಟಿ ನನಗೆ. ಹೆದರ್ಬೇಡಿ ಅಣ್ಣ, ನನ್ನ ಗಂಡನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಏನೇ ಮಾಡಿದ್ರು ನಮ್ಮ ಯಜಮಾನ್ರನ್ನ ನಾನು ಕಾಪಾಡ್ಕೋತೀನಿ. ಅಲ್ಲ, ದತ್ತನ್ ಮುಟ್ಟೋದು ಬೇರೆಯವ್ರಿಗೆ ಕಷ್ಟನೇ, ಆದ್ರೆ ಮನೆಯವ್ರ ಸಪೋರ್ಟ್ ಇದ್ದಾಗ ಇದು ಸುಲಭ ಅಲ್ವಾ? ಅದ್ಯಾರೋ ಮೊನ್ನೆ ಅವನು ಅಟ್ಯಾಕ್ ಮಾಡಿಸಿದವನು ಸುಮ್ಮನೆ ಅಟ್ಯಾಕ್ ಮಾಡಿಸ್ದ ಅಂತ ನಿನ್ಗನ್ಸ್ತಿದ್ಯಾ? ಇವಳೇ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾಳೆ. ಶತ್ರುಗಳು ಹೊರಗಡೆ ಇದ್ದಾಗ ಅವರನ್ನ ದೂರ ಇಟ್ಟು ನಾವು ಮನೆ ಒಳಗಡೆ ಸೇಫ್ ಆಗಿರ್ಬೋದು. ಆದ್ರೆ ಶತ್ರುಗಳು ಮನೆ ಒಳಗೆ ಇದ್ದಾಗ ನಾವ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಅವರಿಂದ ಮುಚ್ಚಿಡೋದು ಕಷ್ಟ. ಅದರಲ್ಲೂ ಈ ಶರಾವತಿ ತುಂಬಾ ಡೇಂಜರ್. ಅವಳಿಂದ ನೀನು ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಒಂದ್ಸಾರಿ ಶರಾವತಿ ಚಿಕ್ಕಮ್ಮವ್ರ ಹತ್ರ ಮಾತಾಡ್ತೀನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ ಅಂತ ಹೇಳ್ತೀನಿ. ಹೇಳಿದ್ರೆ ಅವಳು ಕೇಳ್ತಾಳ ದೃಷ್ಟಿ? ಇಷ್ಟು ವರ್ಷ ನಾನು ಅಂದಾನ ಮುಚ್ಚಿಟ್ಕೊಂಡು ಪಟ್ ನೋವು ಸಂಕಟ ಎಲ್ಲದು ಮನೆಯವರು ಅರ್ಥ ಮಾಡ್ಕೊಂಡ್ರಕ್ಕ. ನನ್ನನ್ನು ಕ್ಷಮಿಸಿ ಒಪ್ಕೊಂಡ್ರು ಅಕ್ಕ. ದತ್ತ ಶ್ರೀರಾಮ್ ಪಾಟೀಲ್ ಅವರು ಮತ್ತೆ ಅವ್ರ ಹೆಂಡತಿನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಮೊದಲು ನೀನು ಹುಷಾರಾಗು. ದೃಷ್ಟಿ ಮಾತು ನಿಜ ಆದ್ರೆ ಸಾಕು, ಅವರಿಬ್ರು ಚೆನ್ನಾಗಿರ್ಬೇಕು. ಈಗ ನಿನ್ ಮುಖ ಗೆಲ್ವಾಗಿದೆ, ನೋಡ್ಬೋದು. ಬೆಳಗ್ಗೆ ಅಂತೂ ನೋಡೋಕೆ ಆಗ್ಲಿಲ್ಲ ಕಣೆ. ಅಮ್ಮ, ದೃಷ್ಟಿ ಅಕ್ಕ ಬಂದಿದ್ಲು. ಅಮ್ಮ, ದೃಷ್ಟಿ ಬಂದ್ ಹೋದ್ಮೇಲೆ ಮನ್ಸು ಸ್ವಲ್ಪ ಹಗುರ ಅನ್ನಿಸ್ತಿದೆ ಅಮ್ಮ. ಹಾಗೆ ಕಂದ, ದೃಷ್ಟಿನೇ ಹಾಗೆ. ಅವಳ ಮನ್ಸಲ್ಲಿ ಎಷ್ಟೇ ನೋವಿನ ಭಾರ ಇದ್ರು ಕೂಡ ಬೇರೆಯವ್ರ ಮನ್ಸಿನ ನೋವನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ರಾಜ, ಹೋಗಿ ಸ್ವಲ್ಪ ಎಳ್ನೀರು ತಗೊಂಬರೋ.
ಹೇಗಿದ್ಯಮ್ಮ? ಈಗ ಪರವಾಗಿಲ್ಲ ಡಾಕ್ಟರ್, ಸ್ವಲ್ಪ ನೋವಿದೆ. ಸ್ವಲ್ಪ ದಿನ ನೋವಿರುತ್ತಮ್ಮ. ಡಾಕ್ಟ್ರೆ, ನನ್ನ ಮಗಳು ನೋಡಿಮ್ಮ, ನಿಮ್ ಮಗಳು ರಿಕವರ್ ಆಗೋ ಎಲ್ಲಾ ಲಕ್ಷಣನೂ ಕಾಣ್ತಾ ಇದೆ. ಆದ್ರೆ ತುಂಬಾ ರಕ್ತ ಹೋಗಿ ಇಂಟರ್ನಲ್ ಡ್ಯಾಮೇಜ್ ಆಗಿರೋದ್ರಿಂದ ಇವ್ರನ್ನ ಸ್ವಲ್ಪ ದಿನ ಇಲ್ಲೇ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗುತ್ತೆ. ಮನೆಗೆ ಯಾವಾಗ ಕರ್ಕೊಂಡು ಹೋಗ್ಬೋದು ಡಾಕ್ಟ್ರೆ? ಅವ್ರ ಪ್ರೋಗ್ರೆಸ್ ಚೆಕ್ ಮಾಡಿ ಹೇಳ್ತೀನಿ. ಇವ್ರು ಅಡ್ಮಿಟ್ ಆಗಿ ಸ್ಥಿತಿ ನೋಡಿ ಇವ್ರು ಬದುಕೋದೇ ಡೌಟ್ ಅನ್ಕೊಂಡಿದ್ವಿ. ಬಟ್ ಗುಡ್, ಏನಾಗ್ಲಿಲ್ಲ. ಟೇಕ್ ಕೇರ್. ಸದ್ಯ ಹಾಸನಾಂಬೆ ಕೃಪೆ ನೀನು ಬೇಗ ಚೇತರಿಸ್ಕೋತೀಯ ಅಂತ ಹೇಳಿದ್ರು. ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಡು ಕಂದ. ಸರಿ ಹೋದ್ಮೇಲೆ ಮತ್ತೆ ಕೆಟ್ಟ ಕೆಲಸ ಮಾಡದೇ ಇದ್ರೆ ಸಾಕು. ನಮ್ ದೃಷ್ಟಿ ಜೀವನ ಸರಿ ಹೋದಾಗೆ ರೂಪನ್ ಜೀವನನೂ ಸರಿ ಹೋಗ್ಬಿಟ್ರೆ ಸಾಕು. ನಾನ್ ಸರಿ ಇದ್ರೆ ತಾನೆ ಎಲ್ಲ ಸರಿ ಹೋಗೋರು. ತಲೆಹರಟೆ ಕೊಡ್ತೀನಿ ನೋಡು. ರೂಪ ಏನೇನ್ ಕಷ್ಟಪಟ್ಟಿಯಾಳೆ ಅಂತ ನಿನ್ಗೇನ್ ಗೊತ್ತು? ಆತಾಡ್ತಾನ. ರೂಪಕ್ಕ ಕಷ್ಟ ಕೊಟ್ಟಿರೋದ್ ನೋಡಿದೀನಿ, ಕಷ್ಟಪಟ್ಟಿರೋದ್ ನೋಡೇ ಇಲ್ವಲ್ಲ. ಜಗ್ ಬಿಟ್ಟ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಬರೀ ಇದೇ ಆಗೋಯ್ತು. ಅಮ್ಮ, ದೃಷ್ಟಿ, ಅಮ್ಮ, ರಾಜ, ನೀನೇನೆ ಇಲ್ಲಿ? ಮನೆಗೇನೋ ಬೇಕಿತ್ತಮ್ಮ, ತರೋದಿಕ್ ಬಂದಿದೆ. ಓ, ನಾವು ರೂಪಂಗೆ ಮಾತ್ರೆ ತರಬೇಕಾಗಿತ್ತು, ಅದಕ್ಕೆ ಆ ಮೆಡಿಕಲ್ ಶಾಪ್ ಹೋಗ್ತಾ ಇದ್ವಿ. ಅಮ್ಮ, ಅಕ್ಕ ಹೇಗಿದ್ದಾಳೆ? ಅವಳು ಒಬ್ಳನ್ನೇ ಯಾಕೆ ಬಿಟ್ಟು ಬಂದೆ? ರಾಜನಾದ್ರೂ ಅಕ್ಕನ ಜೊತೆ ಇರಿಸ್ಬಾರ್ದಲ್ವಾ? ಇವನ್ ಸಹವಾಸನೇ ಸರಿಗಿಲ್ಲ. ಅವಳಿಗೆ ಚುಚ್ಚಿ ಚುಚ್ಚಿ ಅಂತಾರ್ತಾನೆ ಕಣ ಇವನು. ರಾಜ, ಹಾಗೆಲ್ಲ ಮಾಡ್ಬಾರ್ದು. ನೀನ್ ಸುಮ್ನೆ ಅಕ್ಕ, ಅವಳಿಗೆ ಹಾಗೆ ಮಾಡ್ಬೇಕು. ಕಾಯ್ದ್ಮೇಲೆ ಬರೆ ಹಾಕೋದು ಮನುಷ್ಯತ್ವದ ಲಕ್ಷಣ ಅಲ್ಲ ಕಣೋ. ಹಾಗಂತ ತಪ್ಪು ಮಾಡಿದ್ರು ಸುಮ್ನೆ ಇರ್ಬೇಕಾ? ಮನುಷ್ಯರು ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಹಾಗಂತ ನಾಲ್ಗೆ ಮೇಲೆ ಮುಳ್ಳಿಟ್ಕೊಂಡು ಮಾತಲ್ಲೇ ಚುಚ್ಚಬಾರ್ದು ಅಲ್ವಾ? ಏನೇ ಹೇಳು, ನೀನ್ ಸ್ವಲ್ಪ ಜಾಸ್ತಿನೇ ಒಳ್ಳೆವಳು. ನೀ ಹೇಳ್ತಿರೋದು ನಿಜ ರಾಜ. ನಮ್ ದೃಷ್ಟಿ ತುಂಬಾ ತುಂಬಾ ಒಳ್ಳೆಯವಳು. ಅದಕ್ಕೆ ನಾನು ಎಷ್ಟೇ ಅನ್ಯಾಯ ಮಾಡಿದ್ರು ನನ್ನನ್ನ ಪ್ರಶ್ನೆ ಮಾಡ್ಲಿಲ್ಲ. ಅಮ್ಮ, ಏನಿದ್ ನಿನ್ ಮಾತು? ಈಗ ಅಂತದ್ ಏನೂ ಆಗಿಲ್ಲ, ಬಿಡು. ಇನ್ನೇನಾಗ್ಬೇಕು ಕಂದ? ನೀನ್ ಅಂದಕ್ಕೆ ಮಸಿ ಬೆಳೆದು ನಿನ್ ಭವಿಷ್ಯನೇ ಕತ್ಲೆ ಮಾಡ್ಬಿಟ್ಟೆ ನಾನು. ಈ ಅಂದನ ಹೊತ್ಕೊಂಡು ಮೆರಿಬೇಕಾಗಿದ್ ನೀನು, ಆದ್ರೆ ಮಸಿ ಬೆಳೆದು ನಾನು ಕೊರಗೋ ಹಾಗೆ ಮಾಡ್ಬಿಟ್ಟ ಕಣೆ. ಅಮ್ಮ, ಪ್ಲೀಸ್ ಅಳ್ಬೇಡಮ್ಮ. ಹುಡ್ಕಂದ, ಮಕ್ಕಳಿಗೆ ಕಷ್ಟ ಬಂದ್ರೆ ತಾಯಿ ಆದವಳು ಆ ಕಷ್ಟನ ತಾನು ಹೊಡ್ತಾಳೆ ಕಣೆ. ಆದ್ರೆ ನಾನು ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ಅಮ್ಮ, ಅಂತ ಅನ್ಯಾಯ ಏನಾಗಿದೆ ಇಲ್ಲಿ? ನೋಡು, ನೀನ್ ಮಾಡಿದ ಉದ್ದೇಶ ಒಳ್ಳೇದೇ ಇತ್ತು, ಅದಕ್ಕೆ ಇವತ್ತು ಒಳ್ಳೇದೇ ಆಗಿದ್ಯಮ್ಮ. ಆದ್ರೂ ನನ್ನಿಂದ ನೀನು ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ಯಾ ಕಣೆ. ದಯವಿಟ್ಟು ನನ್ ಕ್ಷಮಿಸ್ಬಿಡೆ. ತಾಯಿ ಆದವಳಿಗೆ ಕೊಟ್ಟು ಗೊತ್ತೇ ಹೊರತು ಮಕ್ಕಳಿಂದ ಕಿತ್ಕೊಂಡಲ್ಲಮ್ಮ. ನೀನಿಲ್ದೆ ನಾನಿಲ್ಲಮ್ಮ, ನಿನ್ನಿಂದಾನೇ ನಾನು. ಈ ದೇಹ ನೀನ್ ಕೊಟ್ಟು ಭಿಕ್ಷೆ ಅಮ್ಮ ನನಗೆ. ಕಂದ, ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಾನು ನನ್ನ ಗಂಡ ಮೊದ್ಲಿಗಿಂತ ಚೆನ್ನಾಗೇ ಇದ್ದೀವಿ. ಅವ್ರು ನನ್ನ ಒಪ್ಕೊಂಡಿದ್ದಾರೆ. ಈಗ ನೀನ್ ಖುಷಿಯಾಗಿರು. ಇದೆಲ್ಲ ಬಿಟ್ಟು ಆಗಿರೋದ್ನೇ ನೆನ್ಪು ಮಾಡ್ಕೊಂಡು ಕೊರಗ್ತಾ ಇರ್ಬೇಡ ನೀನು. ಅಕ್ಕ,
ನಿಜವಾಗ್ಲೂ ಅಮ್ಮನ ಮೇಲೆ ಬೇಜಾರಿಲ್ವಾ? ಬೇಜಾರೇನೂ ಇಲ್ಲ. ಆದ್ರೂ ಅಮ್ಮ ಯಾಕೆ ನನ್ಗೆ ಮಸಿ ಬೆಳೀತಿದ್ದಾಳೆ, ಅಕ್ಕ ಏನೋ ತಪ್ಪು ಮಾಡಿದ್ಲು ಅಂತ ನಾನು ತಪ್ಪು ಮಾಡ್ಬಿಡ್ತೀನ ಅಂತ ಅನಿಸ್ತಿತ್ತು. ಆದ್ರೆ ಆ ಪೊಲೀಸು ನಮ್ಮ ಜೊತೆ ನಡ್ಕೊಂಡಿದ್ ರೀತಿ, ಅಕ್ಕಪಕ್ಕದಲ್ಲಿ ಪೋಲಿಗಳ ಕಾಟ ಎಲ್ಲ ನೋಡಿದ್ಮೇಲೆ ಅಮ್ಮನ ನಿರ್ಧಾರ ಸರಿ ಅನಿಸ್ತು. ಆಗ ನಮ್ಗೆ ಅದ್ ಬಿಟ್ರೆ ಬೇರೆ ಏನ್ ದಾರಿ ಇತ್ತು ಹೇಳು? ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಆ ವಯ್ಯಂಗೆ ಧೈರ್ಯ ಇದ್ರೆ ಈಗ ಬರಕ್ ಕೇಳು. ನಮ್ ಭಾವ ಅವ್ನ್ ಬೋಟಿ ತೆಗ್ಬಿಡ್ತಾರೆ. ನಮ್ ಭಾವನ್ ದಾಟಿ ನಮ್ಮ ಅಕ್ಕನ ಯಾರು ಮುಟ್ಟಕ್ ಆಗತ್ತಾ? ಆಗಲ್ಲ ಅಲ್ವಾ? ಅಯ್ಯೋ ತರ್ಲೆ, ಇದು ಸರಿಯಾಗಿ ಹೇಳ್ದೆ ನೋಡು. ಕೊನೆಗೂ ಈ ಮಾಣಿಕ್ಯ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ತು. ನೇತ್ರ, ನೀನನ್ನ ಮಾತಾಡ್ಸೋಕ್ ಬರಲ್ಲ, ಜಗಳ ಮಾಡಕ. ಮತ್ತೆ ನಿನ್ನಂತವನ್ನ ಪ್ರೀತಿಸಿದ್ಮೇಲೆ ಇನ್ನೇನ್ ಮಾಡಕ್ ಆಗತ್ತೆ? ಹೋಗಿ ಹೋಗಿ ನಾನ್ ನಿನ್ನ ಪ್ರೀತಿಸಿದ್ಮೇಲೆ ನನಗ್ ಬುದ್ಧಿ ಇಲ್ಲ. ನೇತ್ರ, ಸ್ಟಾಪ್ ಇಟ್. ನಾನು ಸಾಯೋವರೆಗೂ ಇದೇ ತರ ಮಾತು ಹೇಳಿ ಹೇಳಿ ನನ್ನ ಚುಚ್ಚುತ್ತಾನೆ ಇರು. ಬಜರಂಗಿ, ದತ್ತಿನ ಕಳ್ಕೊಳ್ಳೋ ಭಯದಲ್ಲಿ ನೀವು ನನ್ನ ಕಳ್ಕೋಬೇಕಾಗತ್ತೆ. ನಾನ್ ಜೇನ್ ಮಾಡ್ಕೋತೀನಿ ಅಂತ ನಿನ್ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಜರಂಗಿ, ನೇತ್ರ, ಏನ್ ಮಾಡ್ತಿದ್ದೀನಿ ನೀನು? ಬಜರಂಗಿ ಬಿಡು. ನೇತ್ರ, ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ನೇತ್ರ, ಬಿಡು ಇನ್ನ. ಸಾಕು, ಕೊಡು ಬಜರಂಗಿ. ನೇತ್ರ, ಬಿಡು. ನಿನ್ ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲ, ನನ್ ಟೆನ್ಷನ್ ನನ್ಗೆ ಅರ್ಥ ಆಗ್ತಿಲ್ಲ. ನನ್ ಸತ್ ಮೇಲೆ ನನ್ ಸಮಾಧಿ ಮುಂದೆ ಕುತ್ಕೊಂಡಾಳು. ಲೆಟ್ ಮಿ ಟೈ. ಬಜರಂಗಿ ಕೊಡು. ನೇತ್ರ, ಸ್ಟಾಪ್ ಇಟ್. ಸ್ಟಾಪ್ ಇಟ್.